ನಮಸ್ತೆ ಫ್ರೆಂಡ್ಸ್, ನಾವೀಗ ಅಗಡಿ ತೋಟಕ್ಕೆ ಹೊರಟಿದ್ದೀವಿ. ಅಗಡಿ ತೋಟ ಬರೋದು ಹುಬ್ಬಳ್ಳಿ ನಿಯರ್ ಬರುತ್ತೆ. ಇವಾಗ ನಾವು ಹೊರಟಿದ್ದೀವಿ, ಬನ್ನಿ ನಮ್ಮ ಜೊತೆಗೆ. ಎಲ್ಲರೂ ತುಂಬ ಹೇಳ್ತಾ ಇದ್ರು ಅಗಡಿ ತೋಟಕ್ಕೆ ಹೋಗಿ ಬನ್ನಿ ಅಂತ. ನಮಗೂ ಸಹ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಇವಾಗ ಹೊರಟಿದ್ದೀವಿ. ನಾವು ಬಿಜಾಪುರನ 3 ಗಂಟೆಗೆ ಬಿಟ್ಟಿದ್ದು. ಅಷ್ಟೇನು ಸ್ಪೀಡಾಗಿ ಹೋಗ್ತಾ ಇರಲಿಲ್ಲ. ಇದು ನೋಡಿ ಕೋಲಾರ ಬ್ರಿಡ್ಜ್. ಇದು ತುಂಬಾ ದೊಡ್ಡದಾಗಿದೆ, ಲಾಂಗ್ ಆಗಿದೆ. ನೀವು ಸ್ಪೀಡಾಗಿ ಹೋದ್ರೂ 5 ನಿಮಿಷ ಬೇಕಾಗುತ್ತೆ ಈ ಬ್ರಿಡ್ಜನ್ನು ದಾಟಬೇಕಾದ್ರೆ. ನಾನು ಅದರದ್ದೊಂದು ವಿಡಿಯೋ ಮಾಡ್ತೀನಿ, ಶಾರ್ಟ್ ವಿಡಿಯೋನ. ಓಕೆ ಫ್ರೆಂಡ್ಸ್, ಹುಬ್ಬಳ್ಳಿ ನಿಯರ್ ಇದ್ದೀವಿ ನಾವು. ತುಂಬ ರಾತ್ರಿ ಆಯಿತು. ನಾವು ಹೋಟೆಲನ್ನು ಇಲ್ಲೇ ಯಾವುದಾದ್ರೂ ಹೋಟೆಲನ್ನು ಬುಕ್ ಮಾಡಬೇಕಂತ ಮಾಡ್ತಾಯಿದ್ದೀವಿ. ನಾವು ಅಗಡಿ ತೋಟಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೋಗ್ಬೇಕಾಗತ್ತೆ, ಮಾರ್ನಿಂಗು. ಅದಕ್ಕೋಸ್ಕರ ಇವಾಗ ಮಾರ್ನಿಂಗ್ ಒಂದು ಹೋಟೆಲಲ್ಲಿ ಉಳಿತಿದ್ವಿ. ಮಾರ್ನಿಂಗ್ ಹೊರಡ್ತಾ ಇದ್ದೀವಿ. ನಿಯರ್ ಅಗಡಿ ತೋಟ ಇದೀವಿ ನಾವು. ಬಂತು ನೋಡಿ, ಇದೇ ಅಗಡಿ ತೋಟ. ಇದೊಂದು ಆರ್ಗ್ಯಾನಿಕ್ ಫಾರ್ಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟ್ರೆಡಿಷ್ನಲ್ ಆಗಿ. ನಮಗಂತೂ ಹೋದ ತಕ್ಷಣ ತುಂಬಾ ಇಷ್ಟ ಆಯಿತು. ಹೋಗಿ ಸ್ವಲ್ಪ ಹೊತ್ತು ಕೂತ್ವಿ. ಇನ್ನು ಜನ ಯಾರೂ ಬಂದಿರಲಿಲ್ಲ. ಎಲ್ಲರೂ ಬರೋ ತನಕ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಅದಕ್ಕೋಸ್ಕರ ಒಂದು ಪ್ಯಾಕೇಜ್ ಅಂತ ಇರುತ್ತೆ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಸ್ಟಾರ್ಟಿಂಗ್ ಹೇಗಿರುತ್ತೆ. ನಾವು ಇನ್ನೂ ಅಲ್ಲೇ ಕೂತಿದ್ವಿ, ಇನ್ನೂ ಜನ ಭಾಳ ಬರಬೇಕು. ಅದಕ್ಕೋಸ್ಕರ ನಾನೇನು ಪ್ಯಾಕೇಜ್ ಇರುತ್ತೆ ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ತುಂಬಾ ದೊಡ್ಡದಾಗಿದೆ ಫಾರಮ್ಮು. ಅದಕ್ಕೋಸ್ಕರ ಇದರಲ್ಲಿ ಅರ್ಧ ವಿಡಿಯೋಸನ್ನು ಮಾತ್ರ ಮಾಡಿದ್ದೀನಿ ನಾನು. ಇನ್ನೂ ಅರ್ಧ ವಿಡಿಯೋವನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಪಾರ್ಟ್ 2 ನೋಡಿ. ಹೋದ ತಕ್ಷಣ ನಮಗೆ ರಸ್ನ ಅಂತ ಒಂದು ಜ್ಯೂಸ್ ಕೊಟ್ಟರು, ಅದೇ ಥರದ್ದು. ಆನಂತರ ಕಲ್ಲಂಗಡಿಯನ್ನು ಕೊಟ್ಟರು, ಅದನ್ನು ತಿಂದು ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಇದೆ ಫಾರ್ಮು. ಇದೆಲ್ಲ ಬಿದಿರು ನೋಡಿ. ಗಿಡ ಎಲ್ಲ ಒಂದೇ ಥರನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬಂಬು ಉಯ್ಯಾಲೆ ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವಂತೂ ಹೋಗಲಿಲ್ಲ. ತುಂಬ ಜನ ಟ್ರೈ ಮಾಡ್ತಾಯಿದ್ರು, ಹೋಗ್ತಾಯಿದ್ರು, ಬಟ್ ನಾನು ಹೋಗಲಿಲ್ಲ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೋಸ್ಕರ ಸ್ವಿಮ್ಮಿಂಗ್ ಪೂಲ್ ಇದೆ. ನೋಡಿ ಎಷ್ಟು ಉದ್ದಾಗಿದೆ ಅದು. ಆ ಸೈಡು ಸಹ ಬರುತ್ತೆ, ತೋರಿಸ್ತೀನಿ. ರೌಂಡ್ ಆಯ್ಸ್ ಹೋಗ್ಬೇಕಾಗತ್ತೆ, ತುಂಬ ಲೇಟ್ ಆಗುತ್ತೆ. ಪಾಪು ತಗೊಂಡು ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ
ಇಲ್ಲಿ ನೋಡಿ ಸಾಂಪ್ರದಾಯಿಕವಾಗಿ ಕಬ್ಬಿನ ಹಾಲನ್ನು ಯಾವ ರೀತಿ ತಯಾರಿಸ್ತಾರೆ ಅಂತ. ಇದು ಗಾನ, ಕಬ್ಬಿನ ಗಾನ ಅಂತಾರೆ ಇದಕ್ಕೆ, ಸಾಂಪ್ರದಾಯಿಕ ಕಬ್ಬಿನ ಗಾನ. ಈ ರೀತಿಯಾಗಿ ಜನರು ಅದನ್ನು ಎಳೆದುಕೊಳ್ತಾ ಹೋದರೆ ಹಾಲು ಈ ರೀತಿಯಾಗಿ ಬರುತ್ತೆ ನೋಡಿ. ಹೆಲ್ದಿ ಆಗಿರೋದು ಕಣ್ಮುಂದನೆ ಮಾಡಿರ್ತಾರೆ. ಅದನ್ನು ಯಾರು ಮಾಡಿರ್ತಾರಲ್ಲ ಅವರು ಸಹ ಕುಡಿಬಹುದು. ಅವ್ರ ಕೈಯಿಂದ ಅವರೇ ಮಾಡಿಕೊಂಡು ಕುಡಿಬಹುದು. ಕಬ್ಬಿನ ಹಾಲನ್ನು ಕುಡಿದು ಹೊರಟಿದ್ದೀವಿ ನೋಡಿ. ಇಲ್ಲೊಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲವೂ ಸಾಂಪ್ರದಾಯಿಕವಾಗಿದೆ. ಹಳೆ ಕಾಲದಲ್ಲಿ ಯಾವ ರೀತಿ ಇರ್ತಾ ಇದ್ರಲ್ವ, ಯಾವ ರೀತಿ ಯೂಸ್ ಮಾಡ್ತಾ ಇದ್ರು, ಯಾವ ರೀತಿ ಇರ್ತಾ ಇದ್ರು, ಅದೇ ಥರ ಒಂಥರ ಜಾತ್ರೆ ಥರ ಕಾಣಿಸ್ತಾ ಇತ್ತು. ಇವಾಗ ಇಲ್ಲಿ ಟಿಫನ್ಗಂತ ಬಂದಿದ್ದೀವಿ. ಟಿಫನ್ಗೆ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಮಕ್ಕಳು ಆಟ ಆಡ್ಲಿಕ್ಕಂತ ಮಾಡಿದ್ದಾರೆ. ಆಮೇಲೆ ತೋರಿಸ್ತೀನಿ ನಾನು ಇದನ್ನು. ಮೊದಲು ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದೋಸೆ ಮಾಡಿದ್ದಾರೆ ನೋಡಿ. ಇದು ಈ ಪ್ಲೇಟ್ ಇದೆ ಅಲ್ವಾ, ಎಲೆಯಿಂದ ಮಾಡಿರೋದಿದು. ಇದು ಬಂದ್ಬಿಟ್ಟು ಚಟ್ನಿ ಹಾಕ್ತಾ ಇದ್ದಾರೆ. ಮತ್ತು ಅದು ಹಿಂಡಿ ಅಲ್ಲ, ಅದು ಬೆಲ್ಲ. ಅದು ಯಾವ ರೀತಿ ಆಗಿದೆ ನೋಡಿ, ಬೆಲ್ಲ ಮತ್ತು ತುಪ್ಪ. ಇದನ್ನು ಕೊಟ್ಟಿದ್ರು ಮಾರ್ನಿಂಗ್ ಟಿಫನ್ಗೆ. ಟಿಫನ್ ಆನಂತರ ವೇದ ಆಟ ಆಡ್ಲಿಕ್ಕೆ ಹೋದ್ಲು. ಸ್ವಲ್ಪನೇ ಏರಿದ್ಲು ಅವಳು, ಅಂಜ್ತಾ ಇದ್ಲು. ಅದಕ್ಕೋಸ್ಕರ ಸಾಕಂತ ಬಿಟ್ಲು. ಅಲ್ಲಿಂದ ಸಾಂಪ್ರದಾಯಿಕ ಉಡುಗೆಗಳನ್ನು ಉಟ್ಕೊಂಡು ಜನ ಫೋಟೋಗಳನ್ನು ಕ್ಲಿಕ್ಕಿಸ್ತಾ ಇದ್ರು. ಅಲ್ಲಿಗೆ ಹೋದ್ವಿ. ನಾವು ಸಹ ಉಡುಗೆಯನ್ನು ಉಡ್ಬೇಕಂತ ಫೋಟೋನ ತೆಗೆಸ್ಕೊಂಡು ಹೋಗ್ತಾ ಇದ್ವಿ. ವೇದಾಗೆ ಬಟ್ಟೆ ಸಿಗಲಿಲ್ಲ, ನನಗೂ ಸಹ ಸಿಗಲಿಕ್ಕೆ 1 hour ಮೇಲಾಯಿತು. ಸ್ಯಾರಿ ಎಲ್ಲ ಖಾಲಿಯಾಗಿತ್ತು ಈ ರೀತಿಯಾದಂಥ. ಅದಕ್ಕೋಸ್ಕರ ವೇಟ್ ಮಾಡಿದ್ವಿ ತುಂಬ. ಇದು ನೋಡಿ ಓಲ್ಡ್ ಕಾರು. ಇಲ್ಲಿ ನೋಡಿ ಆವಾಗಿನ ಯಾವ ರೀತಿ ಇರ್ತಾ ಇತ್ತಲ್ವ ಅದೇ ರೀತಿಯಾಗಿದೆ. ಮತ್ತು ಒಂಥರ ಸಂಕ್ರಮಣ ಹಬ್ಬ ನೋಡ್ದಂಗೆ ಆಗ್ತಾಯಿದೆ. ನೀವು ಸಹ ಒಮ್ಮೆ ಹೋಗಬೇಕು. ವಿಲೇಜ್ ಎಕ್ಸ್ಪೀರಿಯನ್ಸ್ ಯಾರಿಗೆ ಬೇಕಾಗುತ್ತೆ, ಯಾರು ಮಾಡಬೇಕು ವಿಲೇಜ್ ಎಕ್ಸ್ಪೀರಿಯನ್ಸನ್ನು ಅನುಭವಿಸ್ಬೇಕಂದವರು ಹೋಗ್ಬಹುದು ಇಲ್ಲಿ. ಈ ರೀತಿ ಮನೆಗಳು ಇವಾಗ ಸಿಗೋದು ತುಂಬಾ ಕಡಿಮೆ. ವೇದ ಬಟ್ಟೆನ ಹಾಕೊಳ್ಳಿಕ್ಕೆ ರೆಡಿ ಇರಲಿಲ್ಲ, ಅರ್ದಿತ್ತಂತ. ಹಾಗೆ ಹಾಕ್ಸಿದ್ದೀನಿ ಸುಮ್ಮನೆ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಅಂತ. ಇಲ್ಲಿ ನೋಡಿ ಬಳೆಯನ್ನು ಹಾಕ್ತಾ ಇದ್ದಾರೆ ಮತ್ತು ಮೆಹಂದಿಯನ್ನು ತೆಗಿತಾ ಇದ್ದಾರೆ. ಹಾಗೆ ಸೋಡಾ ಕುಡಿಯೋರು ಸೋಡಾ ಕುಡಿಬಹುದು. ಇಲ್ಲಿ ನೋಡಿ ಗೃಹ ಉದ್ಯೋಗ, ಮಹಿಳಾ ಗೃಹ ಉದ್ಯೋಗ ಅವ್ರು ಏನೇನು ಮಾಡಿದ್ದಾರೆ ಏನೇನು ಅಂತ. ಅಲ್ಲಿಗೆ ಹೋದ್ವಿ ನಾವು. ತುಂಬ ಚೆನ್ನಾಗಿ ಮಾಡಿದ್ರು, ಕೈಯಾರೇನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆರ್ಗ್ಯಾನಿಕ್, ಎಲ್ಲ ಆರ್ಗ್ಯಾನಿಕ್, ಯಾವುದು ಪ್ಲಾಸ್ಟಿಕನ್ನು ಯೂಸ್ ಮಾಡಿಲ್ಲ.
ನೋಡಿ ಆಗಿನ ಕಾಲದ್ದು ಎಲ್ಲನೂ ಹಾಗೆ ಇದೆ, ಪಾತ್ರೆಗಳು ಮೇಲ್ಗಡೆ ಇದಾವೆ ನೋಡಿ. ಆಗಿನ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು. ಹಾಗೆ ಅವ್ರಿಗೆ ಫ್ರೈಸು ಅದು ಇದು ಏನೇನೋ ಇಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿದೆ ಗುಡಿಸಲು. ಮನೆ, ಹಂಚಿನ ಮನೆ ಅಂತಾರಲ್ವ ಆ ರೀತಿ ಇದು. ಇಲ್ಲಿ ಬಂದ್ಬಿಟ್ಟು ಬಾಯ್ಸ್ ಅವ್ರ ಡ್ರೆಸ್ ಚೇಂಜ್ ಮಾಡ್ತಾರೆ. ಇಲ್ಲಿ ನೋಡಿ ರೊಟ್ಟಿ ಮಾಡೋದು ಯಾವ ರೀತಿಯಾಗಿದೆ. ಬೇರೆ ಸಿಸ್ಟರ್ ಯಾರೋ ಮಾಡ್ತಾಯಿದ್ರು, ಅದನ್ನೇ ವಿಡಿಯೋ ಮಾಡಿದೆ ನಾನು. ಚಪಾತಿ ಮಾಡಿ ಅದನ್ನು ಬೇಯಿಸಿದಾಗೆ ಮತ್ತು ಚಟ್ನಿ ಕೊಟ್ಟಿದ್ದಾಗೆ ನೋಡಿ. ಅಲ್ಲಿಂದ ಹಾಗೆ ಮುಂದೆ ಹೋಗಿದ್ವಿ. ಇಲ್ಲಿ ನೋಡಿ ಬನ್ನಿ, ಆಗಿನ ಕಾಲದಲ್ಲಿ ಯಾವ ರೀತಿ ಬಟ್ಟೆಯನ್ನು ತಯಾರಿಸ್ತಾ ಇದ್ರಲ್ವ, ಅದು ಮಷಿನ್ ಅಂತಾರ ಯಂತ್ರ ಇಲ್ಲಿದೆ. ಮಷಿನ್ ಅಲ್ಲ, ಯಂತ್ರ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆದರೂ ಅದನ್ನು ನೋಡಲಿಕ್ಕೋಸ್ಕರ ಇಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿರ್ತಿತ್ತು ಬಟ್ಟೆಯನ್ನು ತಯಾರಿಸೋದು, ಬಟ್ಟೆ ನೇಯ್ಗೆ ಮಾಡುವ ಯಂತ್ರ. ನೋಡಿ, ಈ ಸೈಡ್ ಬಟ್ಟೆ ಬಂದಿದೆ, ಆ ಸೈಡ್ ದಾಗ ಇದೆ. ಇಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ಮ್ಯಾಜಿಕ್ ಮಾಡ್ತಾಯಿದ್ರು. ಅಲ್ಲಿ ಮ್ಯಾಜಿಕನ್ನು ನೋಡಲಿಕ್ಕೋಸ್ಕರ ಕೂತಿದ್ವಿ. ಮ್ಯಾಜಿಕ್ ವಿಡಿಯೋ ಸಹ ಹಾಕಿರ್ತೀನಿ ನೋಡಿ ಪ್ರತಿಯಾಗಿ. ನೋಡಿ, ಎಲ್ಲವೂ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರಲ್ವ ಆ ರೀತಿ. ಎಲ್ಲವೂ ಆರ್ಗ್ಯಾನಿಕ್ ಫಾರಮ್ ಅಂತ ಹೆಸರು ಇಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಯಾವುದೇ ಯಂತ್ರಗಳನ್ನು ಯೂಸ್ ಮಾಡಿಲ್ಲ, मशीनरीಗಳಿಲ್ಲ. ऐसे रफ करेंगे, इधर में रफ करेंगे, रात को ऐसा लगा देंगे, बोलेंगे आ जाओ 1 2 3 लेकर आओ राइट। 1 कॉइन बना है, 1 2 3 बोलने का कॉइन गायब होगा, 2 कॉइन बनेगा। कितना बनेगा? 2। चलो 2 कॉइन बन जाओ, 2 कॉइन हो जाना, 2 कॉइन आ जाओ, 2 बन जाओ, 1 2 3 चलो 2 बन जाओ रेड। ऐसे करेंगे 2 कॉइन बन जाता। मैंने डाला नहीं है, अभी एक ही कॉइन है, 1 कॉइन। अब बनेगा 2 कॉइन, चलो 2 हो जाओ, 1 2 3 2 करेंगे। ऐसे रात को लगाएंगे, हाथ को झड़काएंगे और तोड़ कर 2 कॉइन बनाएंगे। कॉइन बन गया। दोनों कॉइन पर 1 2 3 बोलने का कॉइन गायब होगा, 3 बनेगा सर। हम 3 कॉइन अपने हाथ में नहीं बनाते, 3 कॉइन उनके हाथ में बनाए। ठीक है, दो चलो जाओ, 1 2 3 गायब हो जाओ रेड। पकड़ो, बंद करो, क्लोज करो, ऐसा एक बार करो और दोनों कॉइन इसके अंदर ओपन करो, 3 आएगा। 1 2 3 ओपन करो, वो 3। कितना कॉइन आया? कॉइन कहाँ है? कॉइन चुरा लिया। कॉइन नहीं चुराओ, कॉइन छोड़ो, इसमें नहीं है। पॉकेट में तो नहीं रखा है? नहीं है। दोनों हाथ ऐसे करो ऊपर, 1 2 3 मिल गया कॉइन। सीधा हाथ करो, अपना शर्ट हिलाओ, बाहर करो। 3 कॉइन आया। कितना आया सर? 3। इसको बंद किया। एक मैजिक और देखना सर, तो देखिए सर मैम, 3 बॉल कपड़े का है। कितना बोले? 3। 1 बॉल बम्बई जाएगा, 2 बॉल दिल्ली जाएगा, 3 बॉल कलकत्ता जाएगा। चलो जाओ, बम्बई जाओ रेड। बम्बई चली जाना, बाहर जाना, दौड़ जाओ, बम्बई जाओ। बम्बई गया। ठीक ना, इसके अंदर नहीं है, बिल्कुल खाली है वो। इधर नहीं, वो ना है नहीं। बम्बई गया, दिल्ली जाएगा। चलो जाओ, इसको बंद करेंगे, इसको
करेंगे, दिल्ली जाओ, 1 2 3 दिल्ली जाओ, और राइट, दिल्ली चला गया। ये आया, अभी नहीं आया, ये कलकत्ता जाएगा, इसको बंद किया, कलकत्ता जाओ, 1 2 3 कलकत्ता जाओ, और राइट, कलकत्ता गया, तीनों गाया। वापस बुलाए, एक एक आएगा, चलो रिटेन वापस आओ, और राइट गया। बम्बई से आया, इसको बंद किया, दिल्ली से आया, और कलकत्ता से आया, तीनों बोल आया था। डबल से देखना सर, एक बार और दिखाएंगे रिटर्न। देखो, इस वाली बॉल को ऐसे करेंगे, इसके अंदर बंद करेंगे, इसको नहा बंद करेंगे, और इस बॉल को ऐसे करके इधर बंद करेंगे। 1 2 3 चलो जाओ, राइट, ये गायब गया, ठीक है। तो इधर में 2 बॉल बन गया, अभी एक इधर है, चलो जाओ, इसको बंद किया, 1 2 3, ये गायब गया, तो इसके अंदर 3 बन गया, इसको ना बंद किया। एक मैजिक और देखो सर, 3 कॉइन गायब होगा, तीनों कॉइन वो बच्चे के पास जाता है। चलो जा, 1 2 3 गायब, शू करो, ऐसा नहीं, और जोर से आ जाओ, गया, तीनों कॉइन गायब। 1 2 3 बोलू, कॉइन सर इधर आएगा, शू करो, बस 1 2 3 ना खिला, बाहर करो इसको बंद किया। एक मैजिक और देखेंगे सर, तो देखिए सर, एक मैजिक और दिखाएंगे, और वही मैजिक सर के हाथ में दिखा देंगे। तो सर हाथ को ऐसा करेंगे, और सर अपने हाथ पर अपनी पॉकेट से एक 100 का नोट निकाल कर अपने हाथ पे रखेंगे सर। देख लो सर, 1 2 3 बोलूंगा, सर का 100 गायब हो जाता है। क्या हो जाता है सर? और इस नोट का कलर चेंज हो जाएगा। चलो जाओ, 1 2 3 गायब हो जाओ, और सर के नोट का कलर चेंज हो कराओ। तो सर नोट आपने किया सर, आप सर लास्ट वाला 3 नंबर देख लेंगे सर, ले जाओ 1 और 2 और वो 3। तो देखिए सर, यही लास्ट मैजिक है, और इसी मैजिक पे आप जैसे सर लोग मैडम लोग खुश होकर इनाम देते। सर नोट को फोल्ड किया है, ले जाओ, 1 2 3 चलो जाओ, अंतर जंतर जादू लगंतर, सर का नोट ना से गायब हुआ गया। ऐसा हाथ बनाओ सर, नीचे सर नीचे, 1 2 3 चलो गायब हो जाओ, और सर के नोट का कलर चेंज क्लोज करो सर। 1 2 3 चेक करो सर, है ले जाओ, 1 2 3 जाओ, रेड गया, करो सर, ओपन करो सर, ओपन करो, 1 2 और 3। तो देखिए सर, आपका नोट आपको रिटेन क्या बना सर, ओपन करके देखो सर, खाली है, खाली पेपर मेरे को देंगे सर, छोड़ देंगे, और माचिस लेंगे सर, और इसी पेपर को जलाएंगे सर। सब पेपर जल गया। 1 2 3 जाओ, सर का नोट वही आओ, फू करो सर का, लेकर आओ, 1 2 3 चलो वही आओ, वो रेट वो 3 नोट आया सर। तो देखिए सर, वही नोट आपका रिटर्न है, नंबर चेक करेंगे सर, वही है, ठीक है। यही अपना लास्ट मैजिक है सर, इसी मैजिक पे आप जैसे सब लोग ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ। ಮೊದಲು ನಂತರ ಈ ಕಡೆ ಹೋಗ್ತಿದ್ವಿ, ಎಲ್ಲ ಹೆಂಗಸರು ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಡಿಸ್ಕೋಟೆಕ್ ಥರ ಮಾಡ್ತಾಯಿದ್ರು। ಆ್ಯಕ್ಚುಲಿ ಬೋಟಿಂಗ್ ಇತ್ತು ಸರ್, ಬೋಟಿಂಗ್ ನೀರು ಇರದಿದ್ದ ಕಾರಣಕ್ಕೆ ಬೋಟಿಂಗ್ ಮಾಡಲಿಲ್ಲ। ನೋಡಿ ಟ್ರ್ಯಾಕ್ಟರ್ ಸವಾರಿನೂ ಇದೆ ಇಲ್ಲಿ, ನೋಡಿ ಬರ್ಡ್ಸ್ ಎಷ್ಟು ಚೆನ್ನಾಗಿದೆ। ನಾವು ಎತ್ತಿನ ಬಂಡಿ ಸವಾರಿಯನ್ನು ಮಾಡಬೇಕಂತ ನಿಂತಿದ್ದೀವಿ, ಕ್ಯೂ ಆಗಿದ್ದೀವಿ, ಇವಾಗ ನಮ್ಮದು ಬರುತ್ತೆ। ತುಂಬ
ಪಪ್ಪನೇ ಎತ್ತಿನ ಬಂಡಿಯನ್ನು ಓಡಿಸ್ತಾ ಇದ್ರು. ಅವರಿಗೆ ತುಂಬ ಇಷ್ಟ ಎತ್ತಿನ ಬಂಡಿ ಓಡಿಸೋದಂದರೆ. ನನಗೆ ತುಂಬಾ ಆಸೆ ಇತ್ತು ಎತ್ತಿನ ಬಂಡಿ ಮೇಲೆ ಕೂಡಬೇಕಂತ. ತುಂಬಾ ಖುಷಿ ಆಯಿತು. ಇನ್ನು ತುಂಬಾ ಇದೆ ಆ್ಯಕ್ಟಿವಿಟೀಸಲ್ಲಿ. ನೋಡಿದ್ದು ತೆಂಗಿನ ತೋಟ, ಒಂದು ರೌಂಡ್ ಸುತ್ತಾ ಇದ್ದೀವಿ. ಒಂಥರ ಸಂಕ್ರಾಂತಿ ಹಬ್ಬದ ಫೀಲಿಂಗ್ ಬರ್ತಾ ಇತ್ತು. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಕುದುರೆ ಸವಾರಿ, ಇದು ಒಂದೇ ಸವಾರಿ ಚಿಕ್ಕ ಮಕ್ಕಳಿಗೆ ಕೂರಿಸಿಲ್ಲ, ಬರೀ ಕೂತ್ಕೊಂಡು ಫೋಟೋ ಅಷ್ಟೇ ತೆಗೆಸ್ತು ಇದೊಂದು ಚಿಕ್ಕವ್ರಿಗೆ ಮಾತ್ರ. ಸ್ವಲ್ಪ ಫಿಕ್ಸನ್ನು ಹಾಕಿರ್ತೀನಿ ನೋಡಿ. ನಾನು ಸೆಕೆಂಡ್ ಪಾರ್ಟಲ್ಲಿ ನಾನು ಎಲ್ಲ ವಿಡಿಯೋನನ್ನು ಹಾಕ್ತೀನಿ. ಇನ್ನೂ ತುಂಬಾ ಇದೆ ಇದು ನೋಡುವಂಥದ್ದು. ಬಟ್ ಸಾಲಿಲ್ಲ, ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅಂತ ನಾನು ಪಾರ್ಟ್ 1 ಇಲ್ಲಿಗೆ ಮುಗಿಸಿದ್ದೀನಿ. ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ಇನ್ನೂ ಏನೆಲ್ಲ ಇರುತ್ತೆ ಅಂತ. ಒಂದ್ಸಲ ನೀವು ಬನ್ನಿ, ಇಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ವಿಲೇಜ್ ಫೀಲಿಂಗ್ ಬಂತು. ಆಗಿನ ಕಾಲದಲ್ಲಿ ಯಾವ ರೀತಿ ವಿಲೇಜ್ ಇರ್ತಿತ್ತಲ್ವ ಅದೇ ಫೀಲಿಂಗ್ ಬಂತು ನನಗೆ.